ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಂಗಣಪತಯೇ ನಮಃ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತೇತ್ಯಾತ್ಮವಿದಾಂ ಕೃತಶ್ಚೈಜ್ಯತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವಸ್ತಿಭಿಶ್ಚಾನೇಕಧಾ ಶ್ರುತೌ ವಾಚನಂ ನ ಸದದಾತ್ವನೇಕ ಕಿರಣಸ್ತ್ರೈಲೋಕ್ಯದೀಪೋ ರವಿಃ. ಗಂಗಣಪತಯೇ ನಮಃ. 26 ನವೆಂಬರ್ 2020 ಗುರುವಾರದ ದಿನ ಭವಿಷ್ಯವನ್ನು ನೋಡೋಣ. ಮೊದಲಿಗೆ ವಿಶೇಷವಾಗಿ ಇವತ್ತಿನ ಉತ್ಥಾನ ದ್ವಾದಶಿಯ ತುಳಸಿ ಹಬ್ಬದ ವಿಶೇಷವಾದಂತಹ ಪರ್ವಕಾಲ. ಎಲ್ಲರಿಗೂ ಆ ತುಳಸಿ ತಾಯಿಯು ಆರೋಗ್ಯ, ಆಯುಷ್ಯ, ಸನ್ಮಂಗಲವನ್ನು ಉಂಟು ಮಾಡಲೆಂದು ಆ ತಾಯಿಯಲ್ಲಿ ಪ್ರಾರ್ಥಿಸುತ್ತಾ, ನಾನು ಆರಾಧನೆ ಮಾಡುವಂತಹ ಮಹಾಗಣಪತಿಯು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲೆಂದು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ದಿನದ ದಿನ ಭವಿಷ್ಯವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಈ ದಿನ ಸೌಖ್ಯ ಉಂಟಾಗಲಿದೆ. ಕೆಲಸಕ್ಕೆ ಮಾನ್ಯತೆ ಸಿಗಲಿದೆ. ತಕ್ಕ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ದೇಹದಲ್ಲಿ ಅಜೀರ್ಣತೆಯು ಕಾಡಲಿದೆ. ಈಶ್ವರನ ಪ್ರಾರ್ಥನೆ ಮಾಡುವುದರಿಂದ ಮೇಷರಾಶಿಯವರಿಗೆ ಈ ದಿನ ಶುಭವಾಗಿರುತ್ತದೆ. ಇನ್ನು ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ವೃದ್ಧಿಯಾಗಲಿದೆ. ನೆಮ್ಮದಿಯ ದಿನವಾಗಿ ಈ ದಿನ ನೆಮ್ಮದಿಯಾಗಿರಲಿದೆ. ಹಾಗೂ ಶಿವ ಮತ್ತು ಶಕ್ತಿಯರ ಪ್ರಾರ್ಥನೆ ಮಾಡುವುದರಿಂದ ವೃಷಭ ರಾಶಿಯವರಿಗೆ ಶುಭವಾಗುತ್ತದೆ. ಇನ್ನು ಮಿಥುನ ರಾಶಿ. ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆ ಇದೆ. ಭಯದ ವಾತಾವರಣ ಕಾಡಲಿದೆ. ಸಂಗಾತಿಯಿಂದ ಭಿನ್ನಾಭಿಪ್ರಾಯ ಉಂಟಾಗಲಿದೆ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠಿಸುವುದರಿಂದ ಮಿಥುನ ರಾಶಿಯವರಿಗೆ ಈ ದಿನ ಶುಭವಾಗುತ್ತದೆ. ಇನ್ನು ಕಟಕ ರಾಶಿಯ ಸ್ತ್ರೀಯರಿಗೆ ಶುಭವಾದಂತಹ ದಿನ, ಅನುಕೂಲದ ದಿನವಾಗಿರಲಿದೆ. ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಕಟಕ ರಾಶಿಯವರಿಗೆ ಈ ದಿನ ಶುಭವಾಗಿರುತ್ತದೆ. ಇನ್ನು ಸಿಂಹರಾಶಿ. ಕಾರ್ಯಸ್ಥಳದಲ್ಲಿ ಅನುಕೂಲವಾದಂತಹ ವಾತಾವರಣ ಮೂಡಲಿದೆ. ಆದರೆ ಮಾನಸಿಕವಾಗಿ ಕೊಂಚ ಅಸಮಾಧಾನ ಉಂಟಾಗಲಿದೆ. ಸುಂದರಕಾಂಡ ಪಾರಾಯಣವನ್ನು ಮಾಡಿ ಸಿಂಹರಾಶಿಯವರಿಗೆ ಈ ದಿನ ಶುಭವಾಗುತ್ತದೆ. ಇನ್ನು ಕನ್ಯಾ ರಾಶಿ. ಅದೃಷ್ಟದ ದಿನವಾಗಿದೆ. ಸಂಗಾತಿಯಲ್ಲಿ ಕೊಂಚ ಭಿನ್ನಾಭಿಪ್ರಾಯಗಳಾಗುವಂತಹ ಸಾಧ್ಯತೆ ಇದೆ. ಸೀತಾರಾಮರ ಸ್ಮರಣೆ ಮಾಡುವುದರಿಂದ ಕನ್ಯಾ ರಾಶಿಯವರಿಗೆ ಈ ದಿನ ಶುಭವಾಗುತ್ತದೆ. ಇನ್ನು ತುಲಾರಾಶಿ. ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗಲಿದೆ. ಮನೆಯಲ್ಲಿ ಹಿರಿಯರಿಂದ ಅನುಕೂಲವಾಗಲಿದೆ. ಅಮ್ಮನವರ ಪ್ರಾರ್ಥನೆ ಮಾಡುವುದರಿಂದ ತುಲಾರಾಶಿಯವರಿಗೆ ಈ ದಿನ ಶುಭವಾಗುತ್ತದೆ. ಇನ್ನು ವೃಶ್ಚಿಕ ರಾಶಿಯವರ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗಲಿದೆ. ಮಕ್ಕಳಲ್ಲಿ ಚಂಚಲ ಸ್ವಭಾವ ಉಂಟಾಗಲಿದೆ. ಈ ದಿನ ಆಲಸ್ಯದಿಂದ ಕೂಡಿರುತ್ತದೆ. ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿ ಈ ದಿನ ನಿಮಗೆ ಶುಭವಾಗುತ್ತದೆ. ಇನ್ನು ಧನುಸು ರಾಶಿ. ದಾಂಪತ್ಯದಲ್ಲಿ ಅಸಮಾಧಾನ ಮೂಡಲಿದೆ. ಮುಂಗೋಪದಿಂದ ಕಾರ್ಯ ಹಾನಿಯಾಗಲಿದೆ. ದುರ್ಜನರ ಸಹವಾಸವನ್ನು ಮಾಡಬೇಡಿ. ಗುರುವಿನ ಪ್ರಾರ್ಥನೆ ಮಾಡುವುದರಿಂದ ಧನುಸು ರಾಶಿಯವರಿಗೆ ಶುಭವಾಗುತ್ತದೆ. ಇನ್ನು ಮಕರ ರಾಶಿ. ಬುದ್ಧಿಶಕ್ತಿ ಮಂಕಾಗಲಿದೆ. ಹಿರಿಯರ ಮಾರ್ಗದರ್ಶನವನ್ನು ಪಡೆಯಿರಿ. ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ ಮಾಡುವುದರಿಂದ ಮಕರ ರಾಶಿಯವರಿಗೆ ಈ ದಿನ ಶುಭವಾಗುತ್ತದೆ. ಇನ್ನು ಕುಂಭರಾಶಿಯ ಸ್ತ್ರೀಯರಿಗೆ ಸ್ತ್ರೀ ಹಾಗೂ ಪುರುಷರ ನಡುವೆ ಕಲಹಗಳ ಸಂಭವ ಉಂಟಾಗುವಂಥ ಸಾಧ್ಯತೆ ಇದೆ. ಮನೆಯಲ್ಲಿ ಘರ್ಷಣೆಗಳು ಉಂಟಾಗಬಹುದು. ಬುದ್ಧಿ ಮಂಕಾಗುತ್ತದೆ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತದೆ. ಇನ್ನು ಮೀನರಾಶಿ. ತಾಯಿಯ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗಲಿದೆ. ಪ್ರಯಾಣದಲ್ಲಿ ತೊಡಕು ಉಂಟಾಗಲಿದೆ. ಕೃಷಿಕರಿಗೆ ಕೊಂಚ ವ್ಯರ್ಥೆಯಾಗಲಿದೆ. ಹಾಗೂ ಗ್ರಾಮ ದೇವತಾ ಆರಾಧನೆಯನ್ನು ಮಾಡುವುದರಿಂದ ಮೀನರಾಶಿಯವರಿಗೆ ಈ ದಿನ ಶುಭವಾಗುತ್ತದೆ. ಎಲ್ಲರಿಗೂ ನಾನು ಆರಾಧನೆ ಮಾಡುವಂತಹ ಮಹಾಗಣಪತಿಯು ಉತ್ತಮವಾದಂಥ ಆರೋಗ್ಯ, ಆಯುಷ್ಯ, ಸನ್ಮಂಗಲವನ್ನು ಕರುಣಿಸಲೆಂದು ಆ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಎಲ್ಲರಿಗೂ ಶುಭವಾಗಲಿ.